ತೊಂದರೆ ಇಲ್ಲ, ನಮ್ಮ ಮಕ್ಕಳು ಸುಖವಾಗಿ ಬೆಳೀಲಿ ಅಂತ ಬೆಳೆಸಿದ್ದೇನೆ ನೋಡಿ. ಆಗ್ಲಿ ಆಗ್ಲಿ. ನಾನು ತಿನ್ನುವುದು ಒಂದಾದ್ರೆ ಅವ್ರಿಗೆ ಕೊಡುವುದು 3. ಓಹೋ, ಹಾಗಾಗಿ ಹೀಗಿದ್ದಾರೆ. ನಾಳೆ ಬೇಕಲ್ಲ ಹೋದ್ಮೇಲೆ ಹೊರಲಿಕ್ಕೆ. ಮತ್ತೆ ನಿಮ್ಮನ್ನು ಹುಡುಕುದಿಲ್ಲ ಯಾವಾಗ. ಅದಕ್ಕೆ ತೊಂದ್ರೆ ಇಲ್ಲ. ಮತ್ತೊಂದು ಮಗ ಎಲ್ಲಿದ್ದಾನೆ ಅಪ್ಪಯ್ಯ? ಕೊಡ್ಲಿಕ್ಕೆ ನಾವು 3 ಜನ ಆಗ್ತದೆ. ನಮ್ಮ ಇದ್ದಾರೆ ಮಗನ ಅಂತ ಹೇಳಿದ ನೀನು ಏನೋ ಮಾತಿ ಹೇಳಿದ್ರೆ ಬಹಳ ಬುದ್ಧಿವಂತ ಆಗಿಬಿಟ್ಟೆ ಸ್ವಾಮಿ. ಏನು ನಮ್ಮ ಸಂಸಾರ ಎನ್ನುವುದು ಹೀಗುಂಟು. ಮಹಾಲಕ್ಷ್ಮಿ, ಇದು ನಾವು ಹೊರಟದ್ದು ಎಲ್ಲಿದೆ ಅಂದ, ಇದು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ. ನೀನು ಸಿಕ್ಕಿಲ್ಲ ಆ ದಿವಸ ಮದುವೆ ಮನೆಯಲ್ಲಿ ಸಿಕ್ಕಿದ್ರೆ ಪ್ರಾರಬ್ಧ ಕರ್ಮ. ನನ್ನ ಪ್ರಾರಬ್ಧ ಕರ್ಮ ಅಲ್ಲ, ಇದು ಪ್ರಾಚೀನ ಎಂತದ್ದು, ಪ್ರಾಚೀನ ಮುಕ್ರಿ. ನಿಮಗೆ ಗೊತ್ತುಂಟ ಅದು ಯಾವುದು? ಪ್ರಾಚೀನ ಮುಕ್ರಿ. ಪ್ರಾಚೀನ ಮುಕ್ರಿಯ ಪ್ರಾಚೀನ ಬರಹಿ. ಅವ್ರಿಗೆ ಗೊತ್ತು ಮುಕ್ರಿ. ನೀನು ಸಿಕ್ಕಿದೆಯಲ್ಲ ಮುಕ್ರಿ. ಬೇಡದದ್ದು ಹೇಳಿ ಸಾಯ್ಬೇಡ ಸ್ವಾಮಿ. ಏನು ಮಾಡುವ ನಮಗೆ ಅಲ್ಲೇನ ಮಹಾಲಕ್ಷ್ಮಿ ಆಮಂತ್ರಣ ಬಂದಿದ್ದು. ಹೌದು, ಕೊನೆ ಗಳಿಗೆಯಲ್ಲಿ ಬಂತು ಆಮಂತ್ರಣ. ಕೊನೆಗಳಿಗೆ ಅದಕ್ಕಾಗಿ ಇಷ್ಟೆಲ್ಲ ಜನ ಇದ್ರಿ. ಕೊನೆಗಳಿಗೆಯಲ್ಲಿ ಬಂದದ್ರಿಂದ ನಿಮ್ಮ ಶ್ರಾದ್ದದಲ್ಲಿ ಹೊಂಟು ಬಂತು. ನಾವು ಯಾರ ಶ್ರಾದ್ದ? ನಿಮ್ಮ ಶ್ರಾದ್ದದಲ್ಲಿ. ಅಯ್ಯೋ, ಜೀವಂತ ಅವ್ರು ಕುಳಿತಿದ್ದಾರೆ. ನಿಮ್ಮ ಶ್ರಾದ್ದ ನಿಮಿಷ ಸ್ವಾಮಿ. ಅವಳ ಬಗ್ಗೆ ನಾನು ಕ್ಷಣ ಕೇಳ್ತೇನೆ. ಆಗ್ಲಿ ಆಗ್ಲಿ. ಅಂದ್ರೆ ಕೊನೆ ಕಾಲಕ್ಕೆ ಕರೆಯ ಬಂತ ಹಾಕಿ ತಪ್ಪಿಕೊಳ್ಳಬೇಡಿ. ಅಗ್ರಹಾರದ ಕೇರಿಯಲ್ಲಿ ಕೊನೆಗಿರುವುದು ನಮ್ಮ ಮನೆ. ಓಹೋ, ಎಲ್ಲವರ ಮನೆಗೂ ಆಮಂತ್ರಣ ಬಂದ ಮೇಲೆ ಕೊನೆಗೆ ನಮ್ಗೆ ಆಮಂತ್ರಣ ಹಾಗೆ. ಮತ್ತೆ ಕೊನೆ ಕಾಲಕ್ಕೆ ಆಮಂತ್ರಣ ಹಾಗಲ್ಲ. ಮತ್ತೆ ನಿಮ್ಮ ಶ್ರಾದ್ದದಲ್ಲಿ ಅಂತ ಹೇಳಿಲ್ಲಲ್ಲ, ಅವಳಿಗೆ ಉಚ್ಚಾರ ಸರಿಯಾಗೋದಿಲ್ಲ. ನೀವು ತಲೆ ಬಿಸಿ ಮಾಡ್ಕೊಳ್ಳಿ. ಅಲ್ಲ, ಅದ್ ನಿಮಗೂ ಇರ್ಬೋದು. ಆಮಂತ್ರಣ ಕೈ ಸಿಕ್ಕಿದ ನಿಮಿಷ ಅರ್ಧದಲ್ಲಿ, ನಿಮ್ಮ ಶ್ರಾದ್ದದಲ್ಲಿ ಅಲ್ಲ, ನಿಮಿಷ ಅರ್ಧದಲ್ಲಿ ಹೊರಟು ಬರುವಾಗ ಒಬ್ಬೊಬ್ರು ಮನೆ ಕಥೆ ಏನು ಕೇಳ್ತೀರಿ? ಏನು ಹೊರಡಬೇಕೆಂಬ ಸಂಭ್ರಮ ಅವಸರದಲ್ಲಿ ನಮ್ಮ ಮನೆಯಲ್ಲಿ ನಾಯಿ ಒಳಗೆ ಬೆಕ್ಕು ಹೊರಗೆ. ಅದು ಯಾಕೋ ಅಂದ್ರೆ ಗಡಿಬಿಡಿಯಲ್ಲಿ ನಾವು ಹೊರಟದ್ದ ಅವಸರದಲ್ಲಿ ನಾವು ಹೊರಡುವಾಗ ನಮ್ಮ ಮನೆಯಲ್ಲಿ ಕಾಲು ಸುತ್ತ ಯಾವತ್ತು ನಾವು ಹಾಕಿದನ್ನು ತಿನ್ನು ಬದುಕುವ ಬೆಕ್ಕು ನಮ್ಮನ್ನು ಹಿಂಬಾಲಿಸಿ ಹೊರಟಿದ್ದು. ಬೆಕ್ಕನ್ನು ಹಿಡಿಬೇಕಂತ ನಾಯಿ ಪುಸ್ತಕ. ಓಹೋ, ನಾಯಿ ಒಳಗೆ ಹೋದದ್ದು ನಾವು ನೋಡ್ಲೇ ಇಲ್ಲ. ಹೊರಗಿಂದ ಬಾಗಿಲು ಎಳೆದದ್ದು ಮುಂದೆ ಬಂದೆ. ಸ್ವಲ್ಪ ಹೊತ್ತು ದೂರ ಬಂದು ನೋಡ್ತೇನೆ, ಬೆಕ್ಕು ಕಾಲು ಸುತ್ತ ಉಂಟು. ನಾಯಿ ಒಳಗಾಯ್ತು, ಬೆಕ್ಕು ಹೊರಗಾಯ್ತು ಅಂತ ಯೋಚನೆ ಮಾಡಿದ್ದು. ನಿಮ್ಮ ಹಾಸಿಗೆ ಬೇರೆ ಮಾಡ್ತಿಲ್ಲ, ಅದ್ರ ಮೇಲೆ ಮಲಗ್ತದೆ. ಅಲ್ಲ, ನನ್ನ ಹಾಸಿಗೆ ಮೇಲೆ ಅದು ಮಲಗಿದ್ರೆ ಆಮೇಲೆ ನೀನ್ ಎಲ್ಲಿ ಮಲಗುದು? ಬೇಡ ಹೋದದ್ದು ಮಾತಾಡ್ ಸಾಯ್ಬೇಡ್ರಿ ಬ್ರಾಹ್ಮಣರು ನಾವು. ಯಾಕೆ ಏನೋ ಅವತ್ತೊಂದು ನಮ್ಮ ಕೆಟ್ಟಗಳಿಗೆ ಸೇರಿ ಹೋಯ್ತು ಬಿಡಿ ಸ್ವಾಮಿ. ಈಗ ನಾವು ಅಲ್ಲಿ ದಕ್ಷ ಪ್ರಜಾಪತಿ ಮಾಡುವಂತ ಯಾಗಕ್ಕೆ ಹೊರಟಿದ್ದೇವೆ. ನೀವು ಬರಬಹುದು. ನಮಗೂ ಪುರುಸೊತ್ತಿಲ್ಲ. ಅಲ್ಲ, ಇನ್ನೂ ಜನ ಬರೋರಿದಾರ ಅಂತೇಳ. ಅಲ್ಲ, ಯಾವುದೋ ಮಠದ ಸ್ವಾಮಿಗಳು. ಯಾರು ಮಠದ ಸ್ವಾಮಿಗಳು ಮಠಕ್ಕೆ ಹೋದ್ರು. ನಿನಗೆ ಒಂದೊಂದು ನೆನಪಾಗುದು. ಬೇಡ 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 ಬೇಡ, ಅದು ಇಲ್ಲ ಇಲ್ಲ, ಅದು ಮೊನ್ನೆ ರಥೋತ್ಸವ ಆಗಿದೆ. ರಥ ಎಲ್ಲಿ ಹೊರಟವರು. ಹೌದು, ಗಂಗಾಧರ ಶಾಸ್ತ್ರಿಗಳು ಅಂದ್ರೆ ಇವರೇ, ಗೊತ್ತಾಯ್ತಲ್ಲ. ನಾನು ಹಾಗಾಗಿ ಹೇಳ್ತಿದ್ನಲ್ಲ, ಗಂಗಾಧರ ಶಾಸ್ತ್ರಿಗಳು ಅಂದ್ರೆ ಇವರು. ಒಕ್ಕಾಲು ನೀವು ಒಕ್ಕಾಲು ಶಾಸ್ತ್ರಿ. ಗಂಗೆ ದೊಗಲಲ್ಲ, ಗೌರಿ ದೊಗಲು. ಗಂಗಾಧರ ಶಾಸ್ತ್ರಿ ಮಾತಾಡ್ಲಿಕ್ಕೆ ಬರೋದು ಸುಮ್ಮನೆ. ನೀವೆಲ್ಲ ಅಲ್ಲಿಗೆ ಹೊರಟದ? ದಕ್ಷ ಪ್ರಜಾಪತಿ ನಾವು ಬರ್ತೇವೆ. ಇವುಗಳು ನಿಮ್ಮ
ಮನೆಯವಳೆ ಅಲ್ವಾ? ಹೌದು ಹೌದು ಭಟ್ರೆ. ಅಲ್ಲ ನಿಮ್ಮನ್ನ ಅವಳು ಹಿಂಡುದಾದ್ರೆ ನಮ್ ತೊಂದ್ರೆ ಇಲ್ಲ. ಹಂಗಲ್ಲ, ಮತ್ತೆ ನಮ್ಮ ಹೆಂಡತಿ. ಓ ಹೆಂಡತಿ, ನನಗೆ ನಮ್ಮ ಹೆಂಡತಿ ಅಂದಾಗಾಯ್ತು. ಹಾಗಾದ್ರೆ ಭಟ್ರು ಒಬ್ಬರಿಗಿಬ್ಬರು ಲೇಸು, ಹೋಳಿಗೆಗೆ ತುಪ್ಪ ಲೇಸು. कैलासज कर दे हर नरसी कंडाग वर मग कैलासज कर दे हर नरसी कंडाग ಕೌತುಕವೆರೆಸಿ ಭೂಸುರನೂರ್ವನನು ಬೆಸಗೊಂಡ ಉಮೆ ಕರೆಸಿ ಒಳ್ಳೇದಾಗಲಮ್ಮ. ಅವಸರದಿಂದ ಹೊರಟು ನಿಂತಿದ್ದೀವಿ. ಹೌದು, ಗಡಿಬಿಡಿಯಲ್ಲೇ ಹೊರಟಿದ್ದೇವೆ. ಹೌದು ಬ್ರಾಹ್ಮಣರೇ, ಓ ಒಂದು ಮಾತು. ಒಂದೊಂದ್ರೆ ಏನು 11 ಹೇಳು, ಬೇಗ ಮುಗಿಸು. ಯಾವಲ್ಲಿಂದ ಬಂದಿರಯ್ಯ ಭೂಮಿ ದೇವ
ಈಗ ಇಲ್ವೋ? ಒಳ್ಳೆ ಕುಣಿಕೆ ಓ, ಒಳ್ಳೆ ಕುಣಿಕೆ ಕುಣಿಕೆ ಹಾರಕ್ಕೆ ಹಾಕುತ್ತೆ. ಒಳ್ಳೆ ಕುಣಿತ ನತ್ತ ನಾಳಿ ಹೇಳೋದು ಮಾತಾಡಿ ಹಾಳು ಮಾಡಬೇಡ. ಏನು ಸಂತೋಷವಾಯಿತು, ಏನು ಸಂತ ನೀನು ಕುಣಿಕೆ ಮಣ್ಣು ತೂರಾಕ ನೋಡ ಇದು ಶುರುವಾಯ್ತು ಭರತನಾಟ್ಯ. ನೀ ಮಾತಾಡೆ. ನನಗೆ ನಿಮ್ಮನ್ನು ನೋಡಿದ ಮೇಲೆ ಮಾತನಾಡಬೇಕು ಅಂತ ಅನ್ನಿಸ್ಲಿಲ್ಲ. ಕಾರಣ ಇಷ್ಟೇ, ನಿಮ್ಮಲ್ಲೇ ಎಷ್ಟೊಂದು ಮಾತಾಡಿಕೊಡ್ತಾ ಇದ್ದೀರಿ. ಹೌದೇ, ನನ್ನ ಮಾತುಗಳನ್ನು ಎಲ್ಲಿ ಕೇಳ್ತೀರೋ ಇಲ್ಲ ಅನ್ನುವ ಭಯ ನನಗೆ. ನಮ್ಮ ಬಂಡು ಒಳ್ಳೆ ಮಾತು. ಆದ್ರೆ ನನಗೆ ವಿಚಾರ ಮಾತ್ರ ಹೊಳೆಯಲೇ ಇಲ್ಲ. ನೀವು ಮಾತಾಡಿಕೊಂಡ್ರ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ಹಿರಿಯರಾದಂತ ವೃದ್ಧರಾದಂತ ನಿಮ್ಮ ಬಳಿಗೆ ಬಂದು ನಿಂತೆ ನಿಮ್ಮ ಪಾದವನ್ನು ಸ್ಪರ್ಶಿಸಿ ನಮಸ್ಕರಿಸಿಕೊಂಡೆ. ಗಟ್ಟಿ ಹೇಳ್ಬೇಡ. ಯಾಕೆಂದ್ರೆ ಯಾಕೆ ವೃದ್ಧಾಳು ಗಟ್ಟಿ ಹೇಳ್ಬೇಡ. ಹಾಗಲ್ಲ, ವೃದ್ಧರಾದವರು ಜ್ಞಾನದಲ್ಲಿ ವಿಶೇಷವಾದಂತ ಅಧ್ಯಯನ ಮಾಡಿರ್ತಾರೆ, ತಾಳ್ಮೆ ಇರ್ತದೆ. ಹೌದೇ ಹೌದು. ಉಳಿದವರಿಗೆ ತಾಳ್ಮೆ ಇರುವುದಿಲ್ಲ ನೋಡಿ. ಒಳ್ಳೆ ತಾಳ್ಮೆ ತಪ್ಪಿದ್ರೆ ಬಾಳ ಹಾಳು, ತಾಳ ತಪ್ಪಿದ್ರೆ ಹಾಡಾಳು. ಅಲ್ವೇ ಮಾತಾಡ್ತಿದ್ದೆ ಈಗ ಹಾಡ್ಬೇಡ. ಬ್ರಾಹ್ಮಣರೇ, ಓ, ನನಗೆ ಆಶ್ಚರ್ಯವಾದದ್ದಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಸಾವಿರ ಮಂದಿ ಸೇರಿಕೊಂಡಿದ್ದೀರಿ. ಹೌದೌದು. ಅದರಲ್ಲಿ ಯಾರು ಬ್ರಾಹ್ಮಣರು. ಹೌದು ಹೌದು ಹೌದು. ಈ ಬ್ರಾಹ್ಮಣರು ಒಟ್ಟಾಗಿ ಇರುವುದನ್ನು ನಾನು ಇದುವರೆಗೆ ಕಂಡವಳಲ್ಲ. ಬ್ರಾಹ್ಮಣರು ಒಟ್ಟಾಗುವುದೇ ಕಷ್ಟ. ಒಟ್ಟಾದವರಷ್ಟು ಒಟ್ಟಾಗುವವರು ಬೇರೆ ಯಾರು ಇಲ್ಲ. ಅದು ಇವತ್ತೇ ನನಗೆ ತಿಳಿಯಿತು. ನೋಡು, ಕಾರಂತರಿದ್ದಾರೆ, ಉರಾಡ್ರಿದ್ದಾರೆ, ಹಂದವರಿದ್ದಾರೆ, ಜೋಯಿಸರಿದ್ದಾರೆ, ಅಗ್ನಿಹೋತ್ರಿಗಳಿದ್ದಾರೆ, ಭಟ್ರಿದ್ದಾರೆ, ಭಾಗವತರಿದ್ದಾರೆ, ಉದ್ದು ನಾಮದವರು, ಅಡ್ಡು ನಾಮದವರು, ಒಬ್ಬರು ಇಬ್ಬರು ವಿಧದ ವಿಧ ವಿಧವಾದಂತಹ ರೀತಿಯ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಸೇರಿಕೊಂಡಿದ್ರೆ ಈ ಮಾರ್ಗದಿಂದ ಆ ಮಾರ್ಗದಿಂದ ಎಲ್ಲೆಲ್ಲಿಯೋ ಹೊರಟು ನಿಂತವರು ಒಂದೇ ಮಾರ್ಗವನ್ನು ಹಿಡಿದು ಹೊರಟಿದ್ದೀರಲ್ಲ. ಹೋಗುತ್ತಿರುವುದು ಎಲ್ಲಿಗೋ ಒಂದೇ ಕಡೆಗೆ ಎನ್ನುವುದು ಸ್ಪಷ್ಟವಾಯಿತು. ಅದಕ್ಕಾಗಿ ನಿಮ್ಮನ್ನ ತಡೆದು ನಿಲ್ಲಿಸಿ ಕೇಳಿದು. ನನಗೆ ಕೌತುಕವಾಗಿ ಕಂಡಂತಹ ಈ ವಿಚಾರವನ್ನ ನಿಮ್ಮ ಬಾಯಿಂದ ಕೇಳುವುದಕ್ಕೆ ಇನ್ನೂ ಕಾರಣ ಇದೆ. ಕೇವಲ ಬ್ರಾಹ್ಮಣರು ಅಂದ್ರೆ ನೀವು ಮಾತ್ರ ಹೊರಟು ನಿಂತದ್ದಲ್ಲ. ಹೆಂಡಿರು ಮಕ್ಕಳು ಸಗ ಭೂಮಿ